ಇನ್ನು ಕಾಂಗ್ರೆಸ್ ಮನೆಯ ಕಿತ್ತಾಟ ಒಂದ್ ಕಡೆ ಆದ್ರೆ ಬಿಜೆಪಿ ಗುದ್ದಾಟ ಸದ್ಯಕ್ಕೆ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಯತ್ನಾಳ್ ಬಣ ಸದ್ಯ ರಾಜ್ಯಾಧ್ಯಕ್ಷ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಕ್ಕೆ ನಿರ್ಧರಿಸಿದ್ಯಂತೆ. ಯಾಕೆ ಹಾಗಾದ್ರೆ? ನೋಟಿಸ್ ಜಾರಿಯಾದ ಬಳಿಕ ನಿಜಕ್ಕೂ ಬಿಜೆಪಿಯಲ್ಲಿ ಏನೇನಾಯ್ತು? ಇನ್ಸೈಡ್ ಮಾಹಿತಿ ಇಲ್ಲಿದೆ ನೋಡಿ. ವೈಲೆಂಟ್ ಆದ್ರೂ ಆಟ ನಡೆಯಲಿಲ್ಲ. ವರಸೆ ಬದಲಿಸಿದ್ರು ಮೀಸೆ ತಿರುವೋಕು ಸಾಧ್ಯ ಆಗ್ಲಿಲ್ಲ. ಯುದ್ಧಕ್ಕೆ ಸೈ ಎಂದವರು ಬಾಲ ಮುದುರಿಕೊಂಡಿದ್ದಾರೆ. ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿದ್ದ ರೆಬೆಲ್ಸ್ ಟೀಮ್ಗೆ ಹೈಕಮಾಂಡ್ ಲಗಾಮು ಹಾಕಿದೆ. ಒಂದೇ ಒಂದು ನೋಟಿಸ್ ನಿಂದ ಕದಡಿ ಹೋಗಿದ್ದ ಕಮಲ ಕೊಳ ತಿಳಿಯಾಗ್ತಾ ಇದೆ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ರೆಡಿ, ಯಾರು ಬೇಕಾದರೂ ವಿರುದ್ಧ ರೆಡಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾ ರೆಡಿ, ಯಾರ ವಿರುದ್ಧ ಬೇಕಾದ್ರೂ ರೆಡಿ. ಇದು ಇದೇ ತಿಂಗಳು 4ರಂದು ವಿಜೇಂದ್ರ ವಿರುದ್ಧ ಯತ್ನಾಳ್ ತೊಡೆ ತಟ್ಟಿದ್ದ ರೀತಿ. ಆದ್ರೆ ಈ ಜೋಶ್, ಈ ವೈಬ್ರೆಂಟ್ ಸದ್ಯಕ್ಕೆ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಅದಕ್ಕೆ ಕಾರಣವೇ ಹೈಕಮಾಂಡ್ ನ ಆ ಸೂತ್ರ. ರಾಜ್ಯಾಧ್ಯಕ್ಷ ಸ್ಥಾನ ಸ್ಪರ್ಧೆಗೆ ತೊಡೆ ತಟ್ಟಿದ್ದ ಯತ್ನಾಳ್ ಸೈಲೆಂಟ್. ರಾಜ್ಯಾಧ್ಯಕ್ಷ ಚುನಾವಣೆ ರೇಸ್ನಿಂದ ಹಿಂದೆ ಸರಿದ್ರ ರೆಬೆಲ್ಸ್. ಒಮ್ಮೊಮ್ಮೆ ರಣ, ಮಗದೊಮ್ಮೆ ಮೌನ, ಆಮೇಲೆ ಅಂತರ್ಯುದ್ಧ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋದು ಇದೇ ಬೆಳವಣಿಗೆ. ಬಿವೈ ವಿಜೇಂದ್ರ ವಿರುದ್ಧ ಹಲ್ಲು ಮಸ್ತ್ಕೊಂಡು ಓಡಾಡ್ತಾ ಇದ್ದ ಯತ್ನಾಳ್ ನೋಟಿಸ್ ಕೊಟ್ಟ ಮೇಲೆ ಕೊಂಚ ಮೌನಕ್ಕೆ ಶರಣಾಗಿದ್ರು. ಬಳಿಕ ನಿನ್ನೆ ಮತ್ತೆ ಅಬ್ಬರಿಸಿದ್ರು. ಅದ್ರಿಂದು ಅದೇ ಮೌನ ದಾರಿಯಲ್ಲಿದ್ದಾರೆ. ರೆಬೆಲ್ಸ್ ನಡೆ ನೋಡಿದ್ರೆ ವರಿಷ್ಠರ ಸಂದೇಶ ರೆಬೆಲ್ಸ್ ಟೀಮ್ಗೆ ಸಂಕೋಲೆ ಹಾಕಿದಂತೆ ಕಾಣ್ತಾ ಇದೆ. ಎಸ್, ನೋಟಿಸ್ ಜಾರಿಯಾದ ಬಳಿಕ ಯತ್ನಾಳ್ ಬಣ ಆಟ ಬದಲಾದಂತಿದೆ. ವಿಜೇಂದ್ರ ವಿರುದ್ಧ ಟೀಕಾ ಪ್ರಹಾರ ನಡೆಸ್ತಿದ್ದಾರೋ ವಿನಃ ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಸೊಲ್ಲೆತ್ತುತ್ತಿಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ರೇಸ್ನಿಂದ ಹಿಂದೆ ಸರಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಅದಕ್ಕೆ ಕಾರಣವೂ ಇದೆ. ಅದೇನು ಅಂತಂದ್ರೆ, ರಾಜ್ಯದಲ್ಲಿ ಈವರೆಗೂ ನಡೆದಂತ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ಹೀಗಿರುವಾಗ 37 ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ 25 ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪೂರ್ಣಗೊಂಡಿದೆ. ಆಯ್ಕೆಯಾದ ಅಷ್ಟೂ ಜಿಲ್ಲಾಧ್ಯಕ್ಷರು ವಿಜೇಂದ್ರ ಪರ ಮತ ಹಾಕುವ ಸಾಧ್ಯತೆ ಇದೆ. ಉಳಿದ 15 ಜಿಲ್ಲೆಗಳ ಚುನಾವಣೆ ನಡೆಸೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಒಂದು ವೇಳೆ ಚುನಾವಣೆ ನಡೆಸಿದ್ರೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗೆಲ್ಲುವ ಸಾಧ್ಯತೆಯೇ ಹೆಚ್ಚು. ಹೀಗಾಗಿ ಯತ್ನಾಳ್ ಬಣ ಚುನಾವಣಾ ಕಣದಿಂದ ಒಂದ್ ಹೆಜ್ಜೆ ಹಿಂದಕ್ಕೆ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಕಾರಣವೂ ಇದೆ. ಅದೇನು ಅಂತ ಅಂದ್ರೆ, ಯತ್ನಾಳ್ ಟೀಮ್ ಬಗ್ಗೆ ವರಿಷ್ಠರು ಮೌನ ವಹಿಸಿದ ಬಳಿಕ ರಾಜ್ಯದ ತಟಸ್ಥ ನಾಯಕರಿಗೆ ಇದೇನು ವರ್ಕೌಟ್ ಆಗಲ್ಲ ಅನ್ನೋದು ಗೊತ್ತಾಗಿದೆ. ನಂತರ ಯತ್ನಾಳ್ ಬಣದ ಹೋರಾಟಕ್ಕೆ ನಿಧಾನವಾಗಿ ಅಸಹಕಾರ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಯತ್ನಾಳ್ ಟೀಮ್ ಒಂದ್ ರೀತಿ ಒಂಟಿಯಾಗಿದೆ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಯತ್ನಾಳ್ ಮತ್ತು ಟೀಮ್ಗೆ ಸೋಲೋ ಆತಂಕ ಶುರುವಾಗಿದೆ. ಇದೇ ಕಾರಣಕ್ಕೆ ಚುನಾವಣೆಗೆ ಸ್ಪರ್ಧಿಸದೇ ಇರೋದಕ್ಕೆ ಯತ್ನಾಳ್ ಬಣ ತೀರ್ಮಾನಿಸಿರೋ ಬಗ್ಗೆ ಮಾಹಿತಿ ಇದೆ. ಚಾಮುಂಡಿ ಬೆಟ್ಟಕ್ಕೆ ಯತ್ನಾಳ್ ಭೇಟಿ, ಬಿವೈವಿ ಪರ ಜೈಕಾರ. ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಾಗಳ ನಡುವೆ ಇವತ್ತು ಯತ್ನಾಳ್ ದಿಢೀರ್ ಅನ್ನುವಂತೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಚಾಮುಂಡಿ ತಾಯಿಗೆ ಫೈಲ್ಗಳನ್ನ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಟ್ ಮಾಡದೆ ತೆರಳಿದ್ರು. ಪೂಜೆ ಬಳಿಕ ಯತ್ನಾಳ್ ದೇಗುಲದ ಬಳಿ ಬರ್ತಾ ಇದ್ದಾಗೆ ಅಲ್ಲಿದ್ದ ವಿಜೇಂದ್ರ ಪರ ಅಭಿಮಾನಿಗಳು ಜೈ ವಿಜೇಂದ್ರ ಅಂತ ಘೋಷಣೆ ಕೂಗಿದ್ರು. ಈ ಮಧ್ಯೆ ಯತ್ನಾಳ್ ಟೀಮ್ ಚುನಾವಣಾ ಕಣದಿಂದ ಹಿಂದೆ ಸರಿದಿರೋ ಬಗ್ಗೆ ಬಿವೈ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೇ ಗೊತ್ತಾಯ್ತು ಅಂತ ಕೈ ಮುಗಿದಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೇ ಗೊತ್ತಾಯ್ತಂಗೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅತ್ತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಭೇಟಿ ಕೊಟ್ಟಿದ್ರು. ಭೇಟಿ ಬಳಿಕ ಮಾತನಾಡಿದ ರೆಡ್ಡಿ, ಮೊಮ್ಮಗನ ನಾಮಕರಣಕ್ಕೆ ಕರೆಯೋಕ್ ಬಂದಿದ್ದೆ, ರಾಜಕೀಯದ ಬಗ್ಗೆ ಮುಂದೆ ಮಾತನಾಡ್ತೀನಿ, ಹೈಕಮಾಂಡ್ ಎಲ್ಲ ಗಮನಿಸ್ತಿದೆ ಅಂದ್ರು. ರಾಜಕೀಯದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಕರೆಕ್ಟ್ ಅಲ್ಲ. ಇದು ನನ್ನ ವೈಯಕ್ತಿಕ ಒಂದು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಬಂದಿರೋದು. ಹಾಗಾಗಿ ಮುಂದೆ ಆ ಸಂದರ್ಭ ಬಂದರೆ ಮಾತಾಡ್ತೀನಿ. ನಾನು ಯಾವುದೇ ರಾಜಕೀಯ ವಿಚಾರಗಳು ಇಲ್ಲ, ಪಕ್ಷದ ಹಿರಿಯರು ಡೆಲ್ಲಿ ಮಟ್ಟದಲ್ಲಿ ಅವರೇ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವರೇನು ನಿರ್ಧಾರಗಳು ತಗೊಳ್ತಾರೆ, ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತರಂತೆ ನಾವು ಆ ನಿಟ್ಟಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಇಲ್ಲ.
ಅದೇನೇ ಹೇಳಿ ಬೂದಿ ಮುಚ್ಚಿದ ಕೆಂಡದಂತಿರುವ ಬಿಜೆಪಿಯಲ್ಲಿ ಬಹಿರಂಗ ಸಮರಕ್ಕಿಂತ ಒಳಸಮರ ಒಳತಂತ್ರಗಳ ಆಟ ಜೋರಾಗೆ ನಡೀತಾ ಇದೆ. ವಿಜಯೇಂದ್ರ ಕೂಡ ಯತ್ನಾಳ್ ವಿಚಾರದಲ್ಲಿ ಜಾಣ ನಡೆ ಇಟ್ಟಿದ್ದಾರೆ. ಯತ್ನಾಳ್ ಏನೇ ಟೀಕಿಸಿದ್ರೂ ತಲೆ ಕೆಡಿಸಿಕೊಳ್ಳದ ವಿಜಯೇಂದ್ರ ನಿನ್ನೆ ಸಭೆ ನಡೆಸಿ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚಿಸಿ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ತಂತ್ರ ಹೂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.